ಜನಪರ ನ್ಯಾಯಪರ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ವಿರೋಧಿಸಿ ಗುರುವಾರ ವಿಧಾನಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿ ಜನವಿರೋಧಿಯಾದ ಈ ಯೋಜನೆ ಕೈಬಿಡಬೇಕು, ಜಿಲ್ಲೆಯ 10 ತಾಲೂಕಿನ 11 ವಿಧಾನಸಭಾ ಕ್ಷೇತ್ರಗಳ ಜನರ ಹಿತದೃಷ್ಟಿಯಿಂದ ಈ ವಿಚಾರವಾಗಿ ಮುಖ್ಯಮಂತ್ರಿ ಅಥವಾ ಗೃಹ ಸಚಿವರಿಂದ ಉತ್ತರ ಕೊಡಿಸಬೇಕು ಎಂದು ಆಗ್ರಹ ಮಾಡಿದರು. ಶ್ರೀ ಎಂ. ಟಿ. ಕೃಷ್ಣಪ್ಪ ಅವರು ದನಿಗೂಡಿಸಿದರು. ಸೋಮವಾರ ಮತ್ತೆ ಚರ್ಚೆಗೆ ಅವಕಾಶ ಕೊಡುವುದಾಗಿ ಸಭಾಧ್ಯಕ್ಷ ಶ್ರೀಯುತ ಯುಟಿ ಖಾದರ್ ಅವರು ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ವರದಿನೂ ತರಿಸ್ಕೊಂಡ್ಬಿಟ್ಟಿದ್ದಾರೆ. ಯಾರೋ ಒಬ್ಬರು ಅವ್ರ ಆಫೀಸರ್ ರಿಟೈರ್ಡ್ ಆಗಿರುವಂತ ಸಿಇಗಳನ್ನ ರಿಟೈರ್ಡ್ ಆಫೀಸರ್ಸ್ಗಳನ್ನ ತರಿಸ್ಕೊಂಡು ಒಂದು ವರದಿ ತರಿಸ್ಕೊಂಡು ಇದು ಮಾಡ್ಬೋದು ಅಂತೇಳಿ ಆದೇಶ ಮಾಡಿಸ್ಬಿಟ್ಟಿದ್ದಾರೆ. ನಾವು ಹೇಳೋದು ಏನಂತ ಅಂದ್ರೆ, ನಾವು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಸರ್ಕಾರಕ್ಕೆ, ಇದನ್ನ ಯಾರೋ ಒಬ್ರು ರಿಟೈರ್ಡ್ ಆಫೀಸರ್ಗಳಿಗಿಂತ ಮುಂಚೆ ಒಬ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರಿಂದ ಇದನ್ನ ತರಿಸ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಸಜೆಷನ್ ಸರ್ಕಾರಕ್ಕೆ. ಅದರಿಂದ ಮುಖ್ಯಮಂತ್ರಿಗಳಿದ್ರು ಸಾಕಾಗಿತ್ತು ನಮ್ಗೆ. ಯಾಕೆಂದ್ರೆ ಕಾವೇರಿ ನಿಗಮದ ಚೇರ್ಮನ್ಗಳು ಮುಖ್ಯಮಂತ್ರಿಗಳು, ಅವರು ಕೂಡ ಇದಕ್ಕೆ ಉತ್ತರ ಕೊಡ್ಬೇಕು. ನಮ್ ಡಿ ಕೆ ಶಿವಕುಮಾರ್ಗಿಂತ ನಮ್ಗೆ ಇವರಿಂದ ಉತ್ತರ ಕೊಡಿಸ್ಬೇಕು ಮುಖ್ಯಮಂತ್ರಿಗಳಿಂದ. ಯಾಕೆಂದ್ರೆ ಅವರ ಅಧ್ಯಕ್ಷತೆಯಲ್ಲಿ ಇದು ಅಪ್ರೂವಲ್ ಆಗಿರೋದು. ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕೊಡಬೇಕು. ಆಕ್ಚುಲಿ ಅದಕ್ಕೆ ನೋಡಿ, ಇದು ಈ ಯೋಜನೆಯಿಂದ ಕೃಷ್ಣಪ್ಪಣ ಒಂದು ನಿಮಿಷ, ಈ ಯೋಜನೆಯಿಂದ ತುಮಕೂರು ಗ್ರಾಮಾಂತರದ 10 ತಾಲೂಕುಗಳು 11 ವಿಧಾನಸಭಾ ಕ್ಷೇತ್ರಗಳಿಗೆ ಇದು ತುಂಬಾ ತೊಂದರೆ ಆಗುವಂತ ಯೋಜನೆ. ಇದು ನೀರಾವರಿ ಅಂದ್ರೆ ಅತಿ ಸೂಕ್ಷ್ಮ, ಕಾನೂನು ಮತ್ತೆ ಸುವ್ಯವಸ್ಥೆ ಹದಗೆಡುವಂತ ಒಂದು ವಿಷಯ ಇದು. ಅದರಿಂದ ಗೃಹ ಸಚಿವರು ಇದ್ದಿದ್ರೆ ಚೆನ್ನಾಗಿರೋದು. ಅವ್ರು ಯಾಕೋ ಇಷ್ಟೊತ್ತು ಇದ್ರು, ಅವರು ಚೆನ್ನಾಗಿ ಉತ್ತರ ಕೊಡ್ತಾ ಇದ್ರು. ಇದನ್ನು ಚೆನ್ನಾಗಿ ಉತ್ತರ ಕೊಟ್ಬಿಟ್ಟಿದ್ರೆ ನಾವು ಜಿಲ್ಲೆಯಲ್ಲಿ ಹೇಳ್ಬೋದಾಯ್ತು ಜನಗಳಿಗೆ. ಪ್ರಶ್ನೆ ಕೇಳಿದ್ದು ನಿಮ್ಮ ಇಲಾಖೆ ಸಚಿವರಿಗೆ ಅಲ್ಲ, ಆದ್ರೂ ಅವರು ಗೃಹ ಸಚಿವರು ಕೊಟ್ಟರೆ ಆಗುತ್ತೆ ಅಂತ ಬರ್ತಿದ್ರು, ಅವ್ರು ನಿಲ್ತಿದ್ರು. ಆಯ್ತು ಸರ್, ಈಗ ಸೋಮವಾರ ನಿಮ್ಮ ಮಂತ್ರಿ ಬರ್ತಾರೆ, ಅವರೇ ಹೇಳಿದ್ರು ನಾವು ಈಗ ಈ ಯೋಜನೆಯನ್ನ ನಿಲ್ಲಿಸ್ತೇವೆ ಅಂತ. ಅದಕ್ಕೆ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೆ, ನನಗೆ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಿಸ್ಬೇಕು. ನೀವು ಸತತವಾಗಿ 3 ದಿವಸ ಮುಂದಕ್ಕೆ ಹೋಗ್ತಾ ಇದೆ ಅಧ್ಯಕ್ಷರೇ. ಜನ ಬೀದಿಲಿ ಮಲಗ್ಯವ್ರೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸರಿ, ಈಗ ಆಕ್ಚುಲಿ ನಮ್ಮ ರೈತರ ಸಮಸ್ಯೆ ದಯಮಾಡಿ ಅಲ್ಲೇ ಲಾಠಿ ಚಾರ್ಜ್ ಆಗೋ ಅವಶ್ಯ ಇಲ್ಲ. ಮತ್ತಲ್ಲೊಂದು ಲಾಠಿ ಚಾರ್ಜ್ ಮಾಡೋದು ಉದ್ಭವಿಸಕ್ಕಿಲ್ಲ. ಒಳ್ಳೆ ರೀತಿ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡೋದು ಒಳ್ಳೇದು. ಇದ್ರ ಬಗ್ಗೆ ನಾವು ಮನವಿಯೆಲ್ಲ 3-4 ಸರಿ ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗೆ ಕೊಟ್ಟಿದ್ದೀವಿ. JDP ಮೀಟಿಂಗ್ ಅಲ್ಲೂ ಮಾತಾಡಿ ರೆಸಲ್ಯೂಷನ್ ಮಾಡಿದ್ದೀವಿ, ಇದ್ರ ಸ್ಟಾಪ್ ಮಾಡ್ಬೇಕು ಅಂತ. ಆದ್ರೂ ಸಹ ಉದ್ದಟತನದಿಂದ ಇವತ್ತು ಅದನ್ನು ಮಾಡ್ತಾ ಇರೋದು ಅನ್ಯಾಯ ಆಗ್ತದೆ. ಅವ್ರಿಗೆ ನಾವು ಕುಡಿಗಲ್ಗೆ ಮಾಗಡಿಗೆ 3 TMC ನೀರು ಕೊಡ್ಲಿಕ್ಕೆ ನಮ್ದು ವಿರೋಧ ಇಲ್ಲ ಅಧ್ಯಕ್ಷ. ಸೋಮವಾರ ಚರ್ಚೆ ಮಾಡಿ. ಆಯ್ತು. ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.